ಸರ್ ನೀವು ಇವಾಗ ಸೈನು ಸಗ್ರ ಮಾಡ್ದಲ್ಲ ಏನಕ್ಕೋಸ್ಕರ ಮಾಡಿದ್ರಾ? ಸುಮಾರು 4 ವರ್ಷದಿಂದ ನಾವು ಕೆರೆ ಹೋರಾಟ ಸಮಿತಿಯವರು ಈ ಹೋರಾಟ ಮಾಡ್ತಾ ಇದ್ದೀವಿ. ಯಾವುದೇ ಸರ್ಕಾರಗಳು ಯಾವುದೇ ಅಧಿಕಾರಿಗಳು ನಮಗೆ ಸ್ಪಂದಿಸಿಲ್ಲ. ಹಂಗಾಗಿ ಈ ವರ್ಷ ಆಗಸ್ಟ್ 15ಕ್ಕೆ ನಾವು 10 ಅಡಿ ಹಂತದಲ್ಲಿ ಕಪ್ಪು ಬಾವುಟ ಆರಿಸಬೇಕು ಅಂತ ತೀರ್ಮಾನ ಮಾಡಿದ್ದೀವಿ. ಅದೇ ರಾಜಕಾರಣಿಗಳು ಅಧಿಕಾರಿಗಳು ಬರ್ತಾರೆ, ಪ್ರತಿ ವರ್ಷನೂ ಪ್ರತಿ ದಿನಾನೂ ನಾವು ಮೀಟಿಂಗ್ ಮಾಡಿದಾಗೆಲ್ಲ ಅಥವಾ ನಾವು ಹೋರಾಟ ಮಾಡಿದಾಗೆಲ್ಲ ಇದನ್ನ ಮಾಡಬೇಡಿ, ನಾವೇನೋ ಒಂದು ಮಾಡ್ತೀವಿ ಅಂತ ಹೇಳ್ತಾರೆ. ಮತ್ತೆ ಆ ಕಾರ್ಯಕ್ರಮ ಮುಗಿದ ಮೇಲೆ ನಮ್ಮನ್ನ ಕಡೆಗಣಿಸ್ತಾರೆ. ಹಂಗಾಗಿ ನಾವು ತುಂಬ ಹೋರಾಟ ಮಾಡಿದ್ದೇವೆ. ಈ ಹೋರಾಟ ಯಾವ ಹಂತಕ್ಕೆ ಹೋಗಬೇಕು ಅಂದರೆ ಇವತ್ತು ಕೇಂದ್ರ ಸರ್ಕಾರದ ಹಂತಕ್ಕೆ ಹೋಗಬೇಕು ಅಂದ್ಬಿಟ್ಟು ನಾವು ಈ ಸಹಿ ಸಂಗ್ರಹಣೆ ಮಾಡಿ ಕಪ್ಪು ಬಾವುಟ ಆರಿಸಲೇಬೇಕು ಅಂತ ತೀರ್ಮಾನ ಮಾಡಿದ್ದೇವೆ. ಇದಕ್ಕೆ ಎಲ್ಲ ಒಕ್ಕೊರಲಿನಿಂದ 20 ಹಳ್ಳಿ ಗ್ರಾಮದ ಜನರು ಸಹಿ ಮಾಡಿ ಈ ಮುಖಾಂತರ ನಾವು ಸರ್ಕಾರಗಳ ವಿರುದ್ಧ ಘೋಷಣೆಯನ್ನು ಕೂಗುತ್ತಾ ಇದು ನಮ್ಮ ಮೂಲಭೂತ ಹಕ್ಕಾಗಿರೋದ್ರಿಂದ ನೀರು ಇದನ್ನು ಕೊಡಲೇಬೇಕು, ಇಲ್ಲಾಂದ್ರೆ ನಮ್ಮ ದಯಾಮರಣ ಕೊಡಿ ಅಂತ ಸುಮಾರು ದಿನಗಳಿಂದ ನಾವು ಅದನ್ನು ಕೇಳ್ಕೊಳ್ತಾ ಇದ್ದೀವಿ. ಯಾವುದೇ ಸರ್ಕಾರ ಸ್ಪಂದಿಸ್ತಿಲ್ಲ. ಇಲ್ಲ, ಎಲ್ಲರೂ ಒಟ್ಟಾಗಿ ಸೇರಿ ಈ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ. ದಯವಿಟ್ಟು ಎಲ್ಲರೂ ಸಹಕರಿಸಬೇಕು. ಒಂದು ಅನುಕೂಲ ಆಗಿಲ್ಲ. ನಾವು ಕಪ್ಪು ಓಟ್ ಆಡಿಸ್ಬೇಕು ಅಂತ ಓಡಾಡ್ತಾನೆ ಇದ್ದೀವಿ, ಆದರೂ ಆಡ್ಸಕ್ಕೆ ಬಿಟ್ಟಿಲ್ಲ ಪೊಲೀಸ್ನವರು. ಮತ್ತೆ ನಾವು ಹಿಂಗೆ ಇದೇ ರೀತಿ ಮುಂದುವರೆದ್ರೆ ನಮ್ಮ ಮನೆ ಮೇಲೂ ಸಹ ಕಪ್ಪು ಬಾವುಟ ಆಡ್ಸೋಕ್ಕೆ ನಾವು ತಯಾರಿದ್ದೀವಿ, ಮಾಡೇ ಮಾಡ್ತೀವಿ. ತುಮಕೂರು ಮತ್ತು ಮುದಿರಾಸಹಳ್ಳಿ ಕೆರೆಗಳು ಹಾಳಾಗಿ ತುಂಬ ವರ್ಷಗಳು ಕಳೆದಿದೆ. ಈ ಬಗ್ಗೆ 4 ವರ್ಷದಿಂದ ಸತತವಾಗಿ ಹಕ್ಕಾವತಿ ಹೋರಾಟ ಸಮಿತಿ ಎಲ್ಲ ಊರಿನ ಸದಸ್ಯರು ಮತ್ತು ಅಕ್ಕಪಕ್ಕದ ಹಳ್ಳಿಯ ಜನರು ಹೋರಾಟವನ್ನು ಮುಂದುವರಿಸುತ್ತಾ ಬರುತ್ತಾರೆ. ಆದರೂ ಏನು ಪ್ರಯೋಜನವಿಲ್ಲ. ಸ್ವಾತಂತ್ರ್ಯ ದಿನಾಚರಣೆಯ ದಿನ ಕಪ್ಪು ಬಾವುಟ ಆರಿಸಿದ್ದು, ಮತ್ತು ಎಲೆಕ್ಷನನ್ನು ನಿಷೇಧ ಮಾಡಿದ್ದು, ಉಪವಾಸ ಕೂತಿದ್ದು, ಈ ಎಲ್ಲ ಪ್ರಯತ್ನ ಮಾಡುತ್ತಾ ನಾವು ಹೋರಾಟವನ್ನು ಮುಂದುವರಿಸುತ್ತಾ ಇದ್ದೀವಿ. ಆದರೆ ಬರೀ ಅಧಿಕಾರಿಗಳ ಕೊಳ್ಳು ಭರವಸೆಗಳಿಗೆ ನಾವು ದಿನೇ ದಿನೇ ಮುಂದೂಡುತ್ತಾ ಭರವಸೆಯನ್ನು ಕಾಯ್ತಾ ಇದ್ದೀವಿ. ಆದರೆ ಯಾವುದೊಂದು ಏನು ಇಲ್ಲಿ ಕೆರೆ ಶುದ್ಧೀಕರಣ ಘಟಕ ಆಗಿರ್ಬೋದು, ಕೆರೆ ನೀರು ಶುದ್ಧೀಕರಣ ಆಗಿಲ್ಲ ಇದುವರೆಗೂ. ಈ ಕುರಿತು ಈ ಬರುವ ಆಗಸ್ಟ್ 15ರಂದು ಮತ್ತೆ 10 ಅಡಿ ಅಂತರದ ಅಲ್ಲಿ ಕಪ್ಪು ಬಾವುಟವನ್ನು ಆರಿಸುತ್ತಾ ಇದ್ದೀವಿ. ಮನೆಯಲ್ಲಿ ಪ್ರತಿಯೊಬ್ಬ ಮನೆಯಲ್ಲೂ ಕಪ್ಪು ಬಾವುಟ ಆರಿಸುತ್ತಾ ಇದ್ದೀವಿ. ನಮಗೆ ಸ್ವಾತಂತ್ರ್ಯ ಸಿಕ್ಕರೂ ಕುಡಿಯಲು ನೀರು ಸಿಕ್ಕಿಲ್ಲ, ಯೋಗ್ಯವಾದ ನೀರು ಸಿಕ್ಕಿಲ್ಲ. ಮತ್ತೆ ಇನ್ನು ಕೆಲವು ದಿನಗಳ ಅಂತರದಲ್ಲಿ ಹೆಬ್ಬಾಳದಲ್ಲಿ ಕೊಳಚೆ ನೀರು ಕೂಡ ನಮ್ಮ ಊರಿನ ಕೆರೆಗೆ ಬಿಡಲು ಅಧಿಕಾರಿಗಳು ಮುಂದಾಗಿದ್ದಾರೆ. ಈ ಬಗ್ಗೆ ಯೋಚನೆ ಮಾಡಿ ನಮ್ಮೂರು ಕೆರೆಯನ್ನು ಉಳಿಸಬೇಕು, ಈ ನೀರನ್ನು ದಯವಿಟ್ಟು ನಮ್ಮೂರು ಕೆರೆಗೆ ಬಿಡಬೇಡಿ ಅಂತ ಹೇಳುತ್ತಾ ನಾವು ಈ ಸ್ವಾತಂತ್ರ್ಯ ದಿನಾಚರಣೆಯನ್ನು ಬಹಿಷ್ಕರಿಸುತ್ತಾ ಇದ್ದೀವಿ. ಸರಿ, ಇದು ಇವಾಗ ಅಧಿಕಾರಿಗಳು ನೀವ್ ಹೇಳಿದ್ರ, ನೀವು ಸೈನ್ಯ ಸಂಗ್ರಹ ಮಾಡಿದ್ರ, ಇಷ್ಟೊತ್ತು ನೀವ್ ಹೇಳಿದ್ರ ನಾವು ಏನೋ ಸ್ವತಂತ್ರ ದಿನಾಚರಣೆ ದಿನ ನಾವು ಕಪ್ಪು ಬಾವುಟ ಆರಿಸ್ತೀವಿ ಅಂತಂದ್ರ ಅಧಿಕಾರಿಗಳು ಬರ್ತಾರೆ. ನೀವು ಅಧಿಕಾರಿಗಳು ಬಂದಾಗ ನೀವೇನ ಅವತ್ತು ಆರ್ಸಲ್ವಾ? ಅಲ್ಲ, ಅಧಿಕಾರಿಗಳು ಬಂದು ಮನವೊಲಿಸ್ತಾರೆ. ಇದು ಮೊದಲನೇ ಮನವೊಲಿಕೆ ಅಲ್ಲ, 4 ವರ್ಷದಿಂದ ಸತತವಾಗಿ ಮನವೊಲಿಸ್ತಾ ಇದ್ದಾರೆ. ಆದ್ರೆ ನಮ್ಗೆ ಅವ್ರ ಮೇಲೆ ನಂಬಿಕೆ ಇಲ್ಲ. ಮುಂದಿನ ದಿನಗಳು ಅವ್ರ ಮೇಲೆ ನಾವು ನಂಬಕ್ ಸಾಧ್ಯ ಇಲ್ಲ. ಕೆಲಸ ಆಗ್ಬೇಕು, ಆಮೇಲೆ ನಾವು ಅವ್ರು ನಂಬ್ತೀರಿ, ಅದುವರೆಗೂ ನಾವು ನಂಬಲ್ಲ. ಆಮೇಲೆ ನಿಮ್ ಮನೆಯಿಂದನೇ ಕೆರೆ ಇದೆ, ನಿಮ್ಗೂ ಕೆರೆಗೂ ಜಾಸ್ತಿ ಡಿಸ್ಟೆನ್ಸ್ ಏನಿಲ್ಲ. ಅಂದ್ರೆ ನಾವು ಅನುಭವಿಸ್ತಾ ಇರೋದು, ಅಧಿಕಾರಿಗಳಲ್ಲ. ನಿಮ್ಗೇನೋ ಸ್ಮೆಲ್ಲು, ಇನ್ನೊಂದು ಕೆರೆದು ಸ್ಮೆಲ್ ಆಗಿರ್ಬೋದು, ಕುಡಿಯಲು ಯೋಗ್ಯ ನೀರ್ ಸಿಗ್ತಾ ಇಲ್ಲ. ಮತ್ತೆ ಮನೆಯಲ್ಲಿ ಪ್ರತಿಯೊಂದು ಪಾತ್ರೆ ಆಗಿರ್ಬೋದು, ದೇಹದ ಎಲ್ಲರಿಗೂ ಕಿಟ್ಟ ಕಟ್ತಾ ಇದೆ. ಮತ್ತೆ ಅನಾರೋಗ್ಯದಿಂದ ನಾವು ತೊಂದರೆ ಅನುಭವಿಸ್ತಾ ಇದ್ದೀರಿ. ನಿಮ್ಗೆ ಇಷ್ಟೊಂದೆಲ್ಲ ಅನಾನುಕೂಲ ಇದಾವೆ, ಯಾರು ಕೇಳೋರಿಲ್ಲ. ನಾವು ಹೇಳ್ಕೊಂಡು ಹೋಗ್ತಾ ಇದ್ರೆ ಹೊರತು ಯಾವ ಅಧಿಕಾರಿಗಳು ಸ್ಪಂದನೆ ಮಾಡ್ತಾ ಇಲ್ಲ. ಇದು ನಮ್ಗೆ ತುಂಬಾ ಬೇಜಾರಾಗಿದೆ. ಈ ಸ್ವಾತಂತ್ರ್ಯ ದೇಶದಲ್ಲಿ ನಮ್ಮೂರಿನ ಕಷ್ಟ ಕೇಳೋರು ಯಾರಿಲ್ಲ. ಈ ಸರಿ ನೀವು ನಿರ್ಧಾರ ಮಾಡ್ಬಿಟ್ಟಿದ್ರ, ಈ ಸರಿ ಸ್ವಾತಂತ್ರ್ಯ ಆಗಸ್ಟ್ 15 ಏನೈತೆ ಮನೆ ಮನೆಗೂ ಕಪ್ಪು ಬಾವುಟ ಆರಿಸ್ಬೇಕಂತ ಹೇಳಿ ದೊಡ್ಡ ತುಮಕೂರು ಗ್ರಾಮಸ್ಥರು ನಿರ್ಧಾರ ಮಾಡ್ಬಿಟ್ಟಿದ್ರ. ಯಾವ್ದೇ ಅಧಿಕಾರಿಗಳು ಬಂದ್ರು ಮನವೊಲಿಸರು ಬೇಸಿಕ್ ನೀಡ್ ಆಗಿರೋ ನೀರಿಲ್ಲ ಅಂದ್ಮೇಲೆ ನಾವೇನು ಸ್ವಾತಂತ್ರ್ಯ ದಿನಾಚರಣೆ ಆಚರಣೆ ಮಾಡ್ಬೇಕು? ನಿಮಗೆ ಸ್ವತಂತ್ರ ಬಂದಿಲ್ಲ ಅಂತ ಹೇಳ್ತಾ ಇದ್ರೆ, ಸ್ವತಂತ್ರ ಬಂದ್ರು ನಮ್ಗ ಶುದ್ಧ ಗಾಳಿ ಇರ್ಬೇಕು, ನೀರ್ ಇರ್ಬೇಕು, ಒಳ್ಳೆ ವಾತಾವರಣದಲ್ಲಿ ಇದ್ರೆ ಅದೊಂಥರ ನಾವು ಬದುಕಲು ಯೋಗ. ಇನ್ನೇ ನಾವೇನೋ ಅವ್ರಿಗೆ ಫ್ರೀಯಾಗಿ ಊಟ ಕೊಡಿ ಅಂತ ಕೇಳ್ತಿಲ್ಲ, ಸುಮ್ನೆ ಕೆಲಸ ಇಲ್ದ್ರೆ ದುಡ್ಡು ಕೊಡಿ ಅನ್ನೋ ಕೇಳ್ತಿಲ್ಲ. ಕುಡಿಯಕ್ಕೆ ಒಂದು ಯೋಗ್ಯ ನೀರ್ ಕೊಡಿ, ನಾವ್ ಹೆಂಗೋ ಬದುಕಂತ ಜೀವನ ಸಾಗಿಸ್ತೀರಿ. ಸುಮ್ನೆ ನಾವು ವಿನಾಕಾರಣ ಆಸ್ಪತ್ರೆಗಳಿಗಾಗಿರ್ಬೋದು ನಮ್ಮ ಆರೋಗ್ಯ ಕೆಡಿಸ್ಕೊಂಡು ನಾವು ದುಡ್ಡು ವೆಚ್ಚ ಮಾಡಕ್ಕೆ ಇಷ್ಟ ಇಲ್ಲ. ಮುಂದಿನ ದಿನ ಈ ಊರಿನಲ್ಲಿ ಯಾರಿಗೆ ಆರೋಗ್ಯ ಸಮಸ್ಯೆ ಬಂದ್ರು ಸರ್ಕಾರನೇ ದಯವಿಟ್ಟು ಮುಂದೆ ನಿಂತು ಅವರಿಗೆ ಸಹಾಯ ನೀಡಿ ಆರೋಗ್ಯವನ್ನು ಚೇತರಿಸಿಕೊಳ್ಳುವಾಗೆ ಮಾಡಬೇಕು ಅಂತ ನಾನು ಕೇಳ್ತೀನಿ. ಮುಂದಿನ ಪೀಳಿಗೆಯನ್ನು